ನಿಖಿತ್ ರಾಜಮೌಳಿ ಅವರೇ, ಪ್ರಶಾಂತ್ ನಾಥ್ ಅವರು ಎತ್ತಿದ ಪ್ರಶ್ನೆ, ಟ್ರ್ಯಾಕ್ ರೆಕಾರ್ಡು ನೋಡ್ಬಿಡ್ತಾರೆ ರೀ ಜನ, ಯಾರು ಪ್ರಶ್ನೆ ಕೇಳ್ತಿದ್ದಾರೆ ಇದನ್ನು ಅಂತ. ಅಲ್ಲಲ್ಲ, ಅದಕ್ಕೆ ಪ್ರಶಾಂತ್ ನಾಥ್ ಅವರು ಆಗಲೇ ಮಾತಾಡ್ತಾ ಹೇಳ್ತಾ ಇದ್ರು, ಇದೇ ಇದೇನು EVM ಅನ್ನು ಇಟ್ಕೊಂಡು ಚುನಾವಣೆ ನಡೆದು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಆಯಿತು, ಹಾಗಾದರೆ ಕರ್ನಾಟಕದೊಳಗಡೆ ಈ ಥರದ ಯಾವುದೂ ಅಕ್ರಮ ನಡೀಲಿಲ್ವಾ ಅನ್ನೋ ಥರ ಮಾತನಾಡಿದ್ರು. ಕರ್ನಾಟಕದಲ್ಲೂ ಈ ಅಕ್ರಮ ನಡೆದಿತ್ತು ಸರ್. ಚಿಲುಮೆ ಅನ್ನುವಂಥ ಒಂದು ಸಂಸ್ಥೆ ವ್ಯವಸ್ಥಿತವಾಗಿ ಯಾವ ಓಟುಗಳು ಕಾಂಗ್ರೆಸ್ಗೆ ಬರ್ತವೆ ಅನ್ನೋದನ್ನ ಸರ್ವೆ ಮಾಡಿಸಿ BLOಗಳ ಹೆಸರಲ್ಲಿ ನಕಲಿ BLOಗಳನ್ನು ಸೃಷ್ಟಿ ಮಾಡಿ ಈ ರೀತಿಯಾದ ಎಲ್ಲ ಸರ್ವೆಯನ್ನು ಮಾಡಿ ಓಟುಗಳನ್ನು ಡಿಲೀಟ್ ಮಾಡೋ ಹಂತದಲ್ಲಿದ್ದಾಗ ಕಾಂಗ್ರೆಸ್ ಕರ್ನಾಟಕದಲ್ಲಿ ಎಚ್ಚೆತ್ತುಕೊಳ್ತು. ಕಾಂಗ್ರೆಸ್ ಕರ್ನಾಟಕದಲ್ಲಿ ಇರಲಿ, ಮುನಿರತ್ನ ಮಾಡಿದ್ರು ತಪ್ಪೇ, ಮುನಿರತ್ನ ಮಾಡಿದ್ರು ಅದನ್ನೇ ಹೇಳ್ತಾ ಇರೋದು. ಚುನಾವಣಾ ಆಯೋಗಕ್ಕೆ ಸರ್, ನೀವು ಒಬ್ಬ ಮುನಿರತ್ನದ ಮೇಲೆ ಆರೋಪ ಮಾಡ್ತಾ ಇದ್ದೀರಿ, ನಾವು ಚಿಲುಮೆ ಅನ್ನೋ ಸಂಸ್ಥೆಯನ್ನು ಬಳಸಿಕೊಂಡು ಇಡೀ BJP ನಡೆಸಿದ್ದಂಥ ಷಡ್ಯಂತ್ರದ ಬಗ್ಗೆ ಹೇಳ್ತಾ ಇದ್ದೀವಿ. ಸೊ ಹಿಂಗಾಗಿ ಅವತ್ತು ಕಾಂಗ್ರೆಸ್ ಮೈ ಮರ್ತಿದ್ರೆ ಕರ್ನಾಟಕದಲ್ಲೂ ನಾವು ಸೋಲ್ತಿದ್ವಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೆಚ್ಚೆತ್ತಿದ್ರಿಂದಲೇ ನಾವು 23ರಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆದದ್ದು. ಬಂದ್ 2 ವರ್ಷ ಆಯ್ತು, ಏನ್ ಆಕ್ಷನ್ ಆಯ್ತು ಸರ್? ಯಾರ ಮೇಲೆ ಏನ್ ಆಕ್ಷನ್ ಆಯ್ತು? ಅಲ್ಲ, ಆಕ್ಷನ್ ಆಗುತ್ತೆ. ಯಾವಾಗ? ಯಾಕೆ ಆಗ್ಬಾರ್ದು? 2 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು. ಅಲ್ಲ ಸರ್, 2 ವರ್ಷದಲ್ಲಿ ನಮಗೆ ಸರ್ಕಾರಕ್ಕೆ ಈಗಾಗಲೇ ನಾವು ವಹಿಸ್ಕೊಂಡಿದ್ದಂಥ ಅನೇಕ ಪ್ರಾಮಿಸಸ್ಗಳನ್ನು ನಾವು ಈಡೇರಿಸಿದೀವಿ. ಇವನ್ನೂ ಕೂಡ ಮಾಡ್ತೀವಿ. ಯಾಕೆ ಅವಸರ? ಯಾಕೆ? ಖಂಡಿತ ಮಾಡ್ತೀವಿ. ಆಯ್ತು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೈ ಅಲರ್ಟ್ ಸ್ಥಿತಿಯಲ್ಲಿತ್ತು. ಚಿಲುಮೆ ಅನ್ನುವ ಸಂಸ್ಥೆಯ ಮೂಲಕ ಮಾಡೋದಕ್ಕೆ ಹೊರಟಿದ್ದಂತನ ನಾವು ತಡೆದ್ವಿ, ಇಲ್ಲಿ ಚುನಾವಣೆಯನ್ನು ಗೆದ್ವಿ ಅಂತೀರಿ ನೀವು. ಮಹಾರಾಷ್ಟ್ರದಲ್ಲಿ ಹೈ ಅಲರ್ಟ್ ಇರಲಿಲ್ವಾ? ಅಲ್ಲಲ್ಲ, ಮೈ ಮರ್ತಿದ್ರಾ? ಹೌದು. ಎಲ್ಲೋ ಒಂದು ಕಡೆ ನಮ್ಮಿಂದ ನಾವು ಎಚ್ಚೆತ್ತುಕೊಳ್ಳೋದಕ್ಕಿಂತ ಮುಂಚೆ ಇವರು ಒಂದು ರೀತಿಯ ವ್ಯಾಪಕವಾದಂಥ ಅವ್ಯವಹಾರವನ್ನು ನಡೆಸಿ ಆಗಿತ್ತು. ಹೋಗ್ಲಿ ಸರ್, ಕರ್ನಾಟಕದಲ್ಲಿ ಚಿಲುಮೆ ಅನ್ನೋ ಸಂಸ್ಥೆಗೂ ಕೇಂದ್ರ ಚುನಾವಣಾ ಆಯೋಗಕ್ಕೂ ಏನಾದ್ರು ಸಂಬಂಧ ಇತ್ತು ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡ್ತೀರಾ? ಅಲ್ಲಲ್ಲ, ನಾವು ಆ ವಿಚಾರವಾಗಿಯೇ ಒಂದಷ್ಟು ಚರ್ಚೆ ನಡೀತಿದೆ. ನಾನು ಅದನ್ನ ಮಾಧ್ಯಮದಲ್ಲಿ ಕೂತ್ ಹೇಳಕ್ಕಾಗಲ್ಲ ನಿಖೇತ್. ಖಂಡಿತ ಸರ್, ನಾನು ಮಾಧ್ಯಮದಲ್ಲಿ ಕೂತ್ಕೊಂಡು ಹೇಳ್ಬಿಟ್ರೆ ಇವ್ರು ಎಚ್ಚೆತ್ಕೊಂಡ್ಬಿಡ್ತಾರೆ. ಅಲ್ಲಲ್ಲ ಸರ್, ಇವತ್ತು ಕೂಡ ರಿಪೋರ್ಟರ್ಸ್ ಬಿಹಾರದಲ್ಲಿ ಇವತ್ತು ಕೂಡ ಇವತ್ತು ಕೂಡ ಬಿಹಾರದಲ್ಲಿ ರಿಪೋರ್ಟರ್ಸ್ ಕಲೆಕ್ಟಿವ್ ಅವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಬಗ್ಗೆ ಒಂದು ದೊಡ್ಡ ಅಲಿಗೇಷನ್ ಮಾಡಿದ್ದಾರೆ. ಏನು ಅಂತಂದ್ರೆ 1.88 lakh ಕೇಸಸ್ ಆಫ್ ಡ್ಯೂಬಿಯಸ್ ವೋಟರ್ಸ್ ಇನ್ 39 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಆಫ್ ಬಿಹಾರ್. ಇವತ್ತು ಇವರೆಲ್ಲರೂ ಕೂಡ ಯಾರು ಸರ್? ಇದೊಂದು ನಾನ್ ಪ್ರಾಫಿಟಬಲ್ ಜರ್ನಲಿಸ್ಟ್ ಆರ್ಗನೈಸೇಷನ್ ತಾನೇ ಸರ್? ಇವರೆಲ್ಲರೂ ಕೂಡ ಇವತ್ತು ಈ ದೇಶದೊಳಗಡೆ ನಡೀತಿರುವಂತ ಅಕ್ರಮವನ್ನ ಒಂದಷ್ಟು ಜನ ಸತ್ಯದ ಪರ ಮಾತನಾಡ್ತಿರುವಂತ ಮಾಧ್ಯಮಗಳು ಚರ್ಚೆ ಮಾಡ್ತಾ ಇದ್ದಾರೆ, ಹೊರಗಡೆ ತರೋ ಪ್ರಯತ್ನ ಮಾಡ್ತಿದ್ದಾರೆ. ನಿಖೇತ್, ನಾನು ಜನಸಾಮಾನ್ಯ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. 1,38,000 ನಕಲಿ ವೋಟರ್ಸ್ ಇದ್ದಾರೆ ಅನ್ನೋದಾದ್ರೆ ಒಬ್ಬ ವೋಟರ್ ಬಗ್ಗೆನೂ ನೀವು ಇನ್ನೂ ತನಕ ಕಂಪ್ಲೇಂಟ್ ಕೊಟ್ಟಿಲ್ಲ. ಒಬ್ಬ ವೋಟರ್ ಬಗ್ಗೆ ಸರ್ ನಾವು ಕಂಪ್ಲೇಂಟ್ ಕೊಟ್ಟು ನಾವು ಇಡೀ ಇಶ್ಯೂನೇ ರೈಸ್ ಮಾಡಿದೀವಿ. ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಕೂತಿದ್ದೀರಲ್ಲ ಸರ್. ಈ ದೇಶದೊಳಗಡೆ ಈ ಸಬ್ಜೆಕ್ಟ್ ಅನ್ನು ಯಾರು ಮಾತಾಡ್ತಾ ಇದ್ದ ದಿವಸ ಈ ಸಬ್ಜೆಕ್ಟ್ ರಾಜಕೀಯ ಪಕ್ಷಗಳಿಗೆ ನಿಖೇತ್, ರಾಜಕೀಯ ಪಕ್ಷಗಳಿಂದ ಇದುವರೆಗೂ ಬಂದಿರುವಂತದ್ದು 144 ಕಂಪ್ಲೇಂಟ್ಗಳು. ಕಾಂಗ್ರೆಸ್ ಪಕ್ಷದಿಂದ ಇನ್ನೂ ತನಕ ಒಂದು ಇಲ್ಲ. ಬಿಜೆಪಿ ಅವರು 18 ಕಂಪ್ಲೇಂಟ್ ಮಾಡಿದ್ದಾರೆ. ಬಿಜೆಪಿ ಕಂಪ್ಲೇಂಟ್ ಮಾಡ್ಲಿ, ನಾವು ಮಾಡ್ತೀವಿ. ಅದನ್ನೇ ರಾಹುಲ್ ಗಾಂಧಿ ಹೇಳ್ತಿರೋದು, ನಾನು ಹೈಡ್ರೋಜನ್ ಬಾಂಬ್ ಸಿಡಿಸ್ತೀನಿ ನೋಡಿ ನಾಳೆ ಅಂತ. ಎಸ್, ಲಾಸ್ಟ್ ಕಮೆಂಟ್ ಸರ್. ಅಜಿತ್, ಒಂದು ಮಮತಾ ಬ್ಯಾನರ್ಜಿ ಇವತ್ತು SIR ಬಗ್ಗೆ ವಿರೋಧ ಮಾಡ್ತಾ ಇದ್ದಾರೆ ಬಿಹಾರಲ್ಲಿ, ವೆಸ್ಟ್ ಬೆಂಗಾಲಿ. ಮಮತಾ ಬ್ಯಾನರ್ಜಿ ಮುಂಚೆ NDA ಜೊತೆನಲ್ಲಿದ್ದರು, NDA ಒಕ್ಕೂಟದಲ್ಲಿದ್ದರು. ಸೋಮನಾಥ್ ಚಟರ್ಜಿ ಪಾರ್ಲಿಮೆಂಟಲ್ಲಿ ಸ್ಪೀಕರ್ ಆಗಿದ್ರು. ಶಂಕರ್ ಶೆಟ್ಟರ್ ಅವೆಲ್ಲ ಉಲ್ಲೇಖ ಮಾಡಿದ್ರು. ಬಾಂಗ್ಲಾದ ವೋಟರ್ ಲಿಸ್ಟು, ವೆಸ್ಟ್ ಬೆಂಗಾಲಿನ ಒಂದು ಕಾನ್ಸ್ಟಿಟ್ಯೂನ್ಸಿಯ ವೋಟರ್ ಲಿಸ್ಟು ಸಿಮಿಲರ್ ಆಗಿ ಈಕ್ವಲ್ ಆಗಿತ್ತು. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು, ಸಮಯ ಕೊಡಿ ಅಂತೇಳಿ ಮಮತಾ ಬ್ಯಾನರ್ಜಿ ಸ್ಪೀಕರ್ ಅವರಿಗೆ ಸಮಯವನ್ನು ಕೇಳ್ತಾರೆ. ಸ್ಪೀಕರ್ ಸೋಮನಾಥ್ ಚಟರ್ಜಿ ಸಮಯ ಕೊಡಲ್ಲ. ಇಡೀ ವೋಟರ್ ಲಿಸ್ಟ್ನ ಸೋಮನಾಥ್ ಚಟರ್ಜಿ ಮಕ್ಕದ ಮೇಲೆ ಸಿಗ್ತಾರೆ. ಅವ್ರಿಗೆ ಆ ಪಾರ್ಲಿಮೆಂಟ್ ಆ ಅವಧಿ ಮುಗಿಯೋವರೆಗೂ ಸಸ್ಪೆಂಡ್ ಮಾಡ್ತಾರೆ ಸೋಮನಾಥ್ ಚಟರ್ಜಿ, ಮಮತಾ ಬ್ಯಾನರ್ಜಿ. ಏನಕ್ಕೆ? ಬಾಂಗ್ಲಾ ವೋಟರ್ಸ್ ಎಲ್ಲ ನಮ್ಮಲ್ಲಿ ಸೇರ್ಕೊಂಡಿದ್ದಾರೆ. ಇವತ್ತು ಅದೇ ಬಾಂಗ್ಲಾ ವೋಟರ್ಸ್ನ ತೆಗಿತೀವಿ ಅಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿ ವಿರೋಧ ಮಾಡ್ತಾರೆ. ಬಾದಾಮಿನಲ್ಲಿ ಸಿದ್ದರಾಮಯ್ಯನವ್ರಿಗೆ 3,000 ವೋಟ್ ಖರೀದಿ ಮಾಡಿದೀವಿ ಅಂತ ಇಬ್ರಾಹಿಂ ಹೇಳಿದ್ರು. ಏನ್ ಹೇಳ್ತಾರೆ ಕಾಂಗ್ರೆಸ್ ಅದಕ್ಕೆ? 3,000 ವೋಟ್ ಖರೀದಿ ಮಾಡಿದ್ವಿ ದುಡ್ಡು ಕೊಟ್ಟಿ ಅಂತ ಹೇಳಿದ್ರು. 6 ತಿಂಗಳಾದ್ಮೇಲೆ ಸಿದ್ದರಾಮಯ್ಯ ನನಗೆ ದುಡ್ಡು ಕೊಟ್ಟ ಅಂತ ಹೇಳಿದ್ರು ಇಬ್ರಾಹಿಮು. ಏನ್ ಹೇಳ್ತಾರೆ ಕಾಂಗ್ರೆಸ್? ರಾಹುಲ್ ಗಾಂಧಿ ಏನ್ ಹೇಳ್ತಾರೆ? ಕಳ್ಳೋಟು ಸರ್. ಆಮೇಲೆ ಒಂದ್ ನಿಮಿಷ ಇದೆ, ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪ್ಲೀಸ್ ವ್ಯವಸ್ಥೆನೇ ನಾಶ ಮಾಡಿ ಬಿಜೆಪಿ ಹಾಳು ಮಾಡಿದಿರಿ. ಹೋಮ್ ಮಿನಿಸ್ಟರ್ ಹೇಳ್ತಾರೆ, ಒಂದ್ ಕಾಲ ಆಯ್ತು ನಾವೆಲ್ಲ ಕೂತ್ಕೊಂಡು ಯಾವ ಒಬ್ಬನ್ಗೆ ಯಾರಿಗೊಬ್ಬನ್ಗೆ ಹೇಳ್ತಿ ಎಲ್ಲ ಗುದ್ಬಿಟ್ಟು ಓಟ್ ಹಾಕ್ಬಿಟ್ಟು ಬತ್ತಿದ್ದ, ಈಗ ಹಂಗಿಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ. ಈ ರಾಜ್ಯದ ಹೋಮ್ ಮಿನಿಸ್ಟರ್ ಗುದ್ದಿಸ್ಬಿಟ್ಟು ಓಟ್ ಹಾಕಿಸ್ಕೊತಿದ್ವಿ ಅಂತ ಹೇಳ್ತಿದ್ರೆ ಅಲ್ಲ ಸರ್. ಕಳ್ಳ ಓಟ್ ಚೋರಿ ಹೇಳಿದ್ದಲ್ಲ, ಹೇಳಿಲ್ಲ.
ಅಲ್ಲ ಸರ್, ಹೋಮ್ ಮಾಡಿರೋದನ್ನ ಮಿನಿಸ್ಟರ್ ಹೇಳಿಲ್ಲ, ನೀವು- ತಿರ್ಚಿ ಮಾತಾಡ್ತಾ ಆಯ್ತು, ಇದ್ದೀರಿ ನೀವು. ಯಾಕೆ ನೀವು objection ಕೊಟ್ಟಿಲ್ಲ? ಇಲ್ಲ, ಹೋಮ್ ಮಿನಿಸ್ಟರ್ ಮಾತು ಹೇಳಿಲ್ಲ ಸರ್, ಸುಳ್ಳು ಹೇಳ್ತಾ ಇದ್ದೀರಿ ನೀವು. ಏನು ಇಲ್ಲ, video ಇದೆ, ನಿಖಿತ್ file ಇದೆ. ನಿಖಿತ್ ನನ್ನ ಹತ್ರನೂ ಇದೆ. ಕಾಲ ಬೇರೆ ಇದೆ ಈಗ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೂರು ಜನರು. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.